ಆತ್ಮೀಯ ವಿದ್ಯಾರ್ಥಿಗಳಿಗೆ ರತ್ನ ವಿಜ್ಞಾನ ವಿಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೈ ಡೋಸ್ ಅಧ್ಯಯನದ 4ನೇ ವಿಡಿಯೋ ಇದಾಗಿದೆ. ಕಳೆದ ಮೊದಲ 3 ವಿಡಿಯೋಗಳನ್ನು ಯಾರು ನೋಡಿಲ್ಲ ಅವರು ನಮ್ಮ ಪ್ಲೇಲಿಸ್ಟ್ ಒಳಗಡೆ ಹೋಗಿ ನೋಡ್ರಿ ಅಂತ ಹೇಳ್ತಾ, ಸೊ ಈ ವಿಡಿಯೋ 5 ನಿಮಿಷದ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನೀವು 2 ರಿಂದ 3 ಅಂಕಗಳನ್ನು ಮುಖ್ಯ ಪರೀಕ್ಷೆಗಳಿಗೆ ಗಳಿಸಬಹುದು. ಯಾರ್ಯಾರು ಈ ವಿಡಿಯೋ ನೋಡಾಕತ್ತೀರಿ, ವಿಡಿಯೋದ ಸ್ಕ್ರೀನನ್ನು ಫುಲ್ ಸ್ಕ್ರೀನ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ರಿ. ಸೊ ಮತ್ತು ಈ ವಿಡಿಯೋದ ನೋಟ್ಸ್ಗಳು ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ನಮ್ಮ ರತ್ನ ವಿಜ್ಞಾನ ವಿಜಯ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗ್ರಿ. ಅಲ್ಲಿ ಫ್ರೀ PDF ನೋಟ್ಸ್ಗಳು ನಿಮ್ಗೆ ಸಿಗ್ತಾವ. ಇದರ ಲಿಂಕನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನೊಳಗಡೆ ಕೊಟ್ಟಿರ್ತೈತಿ, ಜಾಯಿನ್ ಆಗ್ರಿ. ಈ ಒಂದು ವಿಡಿಯೋದೊಳಗಡೆ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯದ ತಟಸ್ಥೀಕರಣ ಕ್ರಿಯೆಯ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಸೊ ಇಲ್ಲಿ ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಸಮ ಪ್ರಮಾಣದಲ್ಲಿ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟು ಮಾಡುವಂತಹ ಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಉದಾಹರಣೆಯನ್ನು ನೋಡೋಣ. ಇಲ್ಲಿ ಒಂದು ಪ್ರಣಾಳವನ್ನು ತಗೊಂಡಿನಿ. ಪ್ರಣಾಳದೊಳಗಡೆ 5 ml ಅಷ್ಟು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಗೊಂಡಿನಿ. ಅದಾದ ನಂತರ 5 ml ಅಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತಗೊಂಡಿನಿ. ಇವು ಎರಡನ್ನೂ ಹಾಕಿದಾಗ ಇಲ್ಲಿ ಒಂದು ಲವಣ ಉಂಟಾಗುತ್ತೆ. ಆ ಲವಣ ಯಾವುದಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್. ಇದರ ಜೊತೆಗೆ ನೀರು ಕೂಡ ಉತ್ಪತ್ತಿ ಆಗಿರುತ್ತದೆ. ಸೊ ಹಾಗಾದ್ರೆ ಇದರ ಸಮೀಕರಣವನ್ನು, ರಾಸಾಯನಿಕ ಸಮೀಕರಣವನ್ನು ನೋಡೋಣ. ಮೊದಲಿಗೆ ತಗೊಂಡಿರ್ತಕ್ಕಂಥ ವಸ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಗೊಂಡಿನಿ. ಇದರ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು, ಪ್ರತ್ಯಾಮ್ಲವನ್ನು ತಗೊಂಡಿನಿ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಯಾವುದು ಅಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಆಮ್ಲವಾಗಿರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಇದು ಆಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲವಾಗಿದೆ, ಪ್ರತ್ಯಾಮ್ಲ. ಇವು ಎರಡರ ವರ್ತನೆಯಿಂದ ಉತ್ಪತ್ತಿಯಾಗಿರುವಂಥ ಲವಣ ಸೋಡಿಯಂ ಕ್ಲೋರೈಡ್. ಸೊ ಇದು ಲವಣ. ಇದರ ಜೊತೆಗೆ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ವಸ್ತು H2O, ಇದು ನೀರು. ಸೊ ಹಾಗಾದ್ರೆ ಈ ಉದಾಹರಣೆ ಮುಖಾಂತರ ನಮಗೇನು ತಿಳಿದು ಬಂತು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ, ನೋಡ್ರಿ, ಆಮ್ಲ ಅಂದಾಗ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಗೊಂಡಿನಿ, ಪ್ರತ್ಯಾಮ್ಲ ಅಂದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತಗೊಂಡಿನಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮ ಪ್ರಮಾಣದ ವರ್ತನೆಯಿಂದ ಉಂಟಾಗಿರುವಂತಹ ವಸ್ತು ಲವಣ ಉಂಟಾಗೈತಿ. ಅದು ಯಾವುದಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅನ್ನುವಂಥ ಲವಣ ಉಂಟಾಗೈತಿ. ಅದರ ಜೊತೆಗೆ ನೀರು ಕೂಡ ಉತ್ಪತ್ತಿಯಾಗಿದೆ. ಸೊ ನಿಮ್ಗೆ ಮುಖ್ಯ ಪರೀಕ್ಷೆ ಒಳಗಡೆ ಕೇಳುವಂಥ ಪ್ರಶ್ನೆ ಹೆಂಗಿರ್ತದಪ್ಪ ಅಂತಂದ್ರೆ ತಟಸ್ಥೀಕರಣ ಕ್ರಿಯೆ ಎಂದರೇನು, ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತೇಳಿ ಹೇಳ್ತಾರೆ. ಅವಾಗ ನೀವು ಈ ಡೆಫಿನಿಷನನ್ನು ಬೈಪಾಟ್ ಮಾಡಿಕೊಡ್ರಿ ಮತ್ತು ಅದಕ್ಕೆ ಒಂದು ಉದಾಹರಣೆಯನ್ನು ನೋಡ್ರಿ. ಸೊ ಒಟ್ಟಾರೆ ಹೇಳಬೇಕಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಸಮ ಪ್ರಮಾಣದಲ್ಲಿ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವಂಥ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಗೊಂಡಿವಿ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತಗೊಂಡಿವಿ. ಎರಡರ ವರ್ತನೆಯಿಂದ ಉಂಟಾಗಿರುವಂಥ ವಸ್ತುವೇ ಸೋಡಿಯಂ ಕ್ಲೋರೈಡ್. ಸೊ ಹಾಗಾದ್ರೆ ಪರೀಕ್ಷೆ ಒಳಗಡೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು? ಒಂದು ಮಾದರಿ ಪ್ರಶ್ನೆಯನ್ನು ನಿಮ್ಗೆ ತಗೊಂಡು ಬಂದಿನಿ ನೋಡ್ರಿ. ಪರೀಕ್ಷಾ ತಯಾರಿಗೆ ಪ್ರಮುಖ ಪ್ರಶ್ನೆ. ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನೊಳಗಡೆ ತಿಳಿಸ್ರಿ. ಆಮ್ಲ ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವ ಸಂಯುಕ್ತ ಯಾವುದು ಅಂತ ಕೇಳ್ಯಾರ. ಉದಾಹರಣೆಗೆ ಇಲ್ಲಿ 4 ಆಪ್ಷನ್ಗಳನ್ನ ನಿಮ್ಗೆ ಕೊಟ್ರ. ಮೊದಲನೇದು ಅಲ್ಯೂಮಿನಿಯಂ ಆಕ್ಸೈಡ್ Al2O3, ನಂತರ CuO ಕಾಪರ್ ಆಕ್ಸೈಡ್ ಮತ್ತು Fe2O3 ಕಬ್ಬಿಣದ ಆಕ್ಸೈಡ್, ಜೊತೆಗೆ ಸೋಡಿಯಂ ಆಕ್ಸೈಡ್ ಅಂದರೆ NaO ಅಂಥೇಳಿ 4 ಆಪ್ಷನ್ಗಳನ್ನು ಕೊಟ್ರ. ಈ 4 ಆಪ್ಷನ್ಗಳಲ್ಲಿ ಯಾವ ಸಂಯುಕ್ತ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ? ಆ ಸಂಯುಕ್ತವನ್ನು ಕಮೆಂಟ್ ಬಾಕ್ಸ್ನೊಳಗಡೆ ತಿಳಿಸ್ರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಪ್ಪ ಅಂತಂದರೆ ಶೇರ್ ಮಾಡಿರಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಸಿಗುತ್ತೆ. ಅದಾದ ನಂತರ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸೊ ನಿಮಗೆ ಫ್ರೀ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ರಿ. ಉಚಿತವಾದ PDF ನೋಟ್ಸ್ಗಳು ನಿಮ್ಗೆ ಸಿಗ್ತಾವ. ಇದರ ಲಿಂಕನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಮತ್ತು ಕಮೆಂಟ್ ಬಾಕ್ಸ್ ಒಳಗಡೆ ಕೊಟ್ಟಿರ್ತೀನಿ. ಸೊ ಧನ್ಯವಾದಗಳು.